ನಾನ್ ಶರ್ಮಿತಾ ಶೆಟ್ಟಿ. ಮೇಕೆದಾಟು ಯೋಜನೆಗೆ ಒತ್ತಾಯಿಸಿ ಕಾಂಗ್ರೆಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಕಾಂಗ್ರೆಸ್ ಪಾದಯಾತ್ರೆಗೆ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ನಗಾರಿ ಬಾರಿಸಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಖರ್ಗೆ ಹಾಗೇನೆ ಸಿದ್ದರಾಮಯ್ಯ. ಇನ್ನು ಸ್ವಾಮೀಜಿಗಳು ಕೂಡ ಈ ಸಂದರ್ಭದಲ್ಲಿ ಇದ್ರು. ಅವರೆಲ್ಲ ತುಳಸಿ ಗಿಡಕ್ಕೆ ಪೂಜೆಯನ್ನ ಮಾಡಿದ್ದಾರೆ. ಇನ್ನು ಕೊಡಕ್ಕೆ ಕಾವೇರಿ ನೀರು ತುಂಬಿ ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ. ಚಾಲನೆ ಸಿಕ್ಕಿದ್ದಾಗಿದೆ. ಈಗ ನಾಯಕರೆಲ್ಲ ಅಲ್ಲಿ ಇದ್ದಾರೆ, ಒಬ್ಬೊಬ್ಬರಾಗಿ ಮಾತಾಡ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಪಾದಯಾತ್ರೆ ಆರಂಭ ಆಗುತ್ತೆ. ಹಲೋ, ದಯವಿಟ್ಟು ಕಲಾ ತಂಡದವರಲ್ಲಿ ಮನವಿ. ಪಾಪ ಯಾಕೆ ನಿಂತಿದ್ದೀರಿ? ಕೂತ್ಗಳು ಹೆಣ್ಮಕ್ಳು. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರೇ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಈ ವೇದಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಧರ್ಮಗುರುಗಳೇ, ಇತರ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿರ್ತಕ್ಕಂಥ, ಹಮ್ಮಿಕೊಂಡಿರ್ತಕ್ಕಂಥ ಮೇಕೆದಾಟು ಅನುಷ್ಠಾನಕ್ಕಾಗಿ ಒತ್ತಾಯ ಮಾಡಲಿಕ್ಕೆ
ನಾವಿಲ್ಲಿ ಸೇರಿದ್ದೇವೆ. ಇವತ್ತಿನಿಂದ 19ನೇ ತಾರೀಕಿನವರೆಗೆ ಪಾದಯಾತ್ರೆ ನಡೀತದೆ. ಈ ಪಾದಯಾತ್ರೆ ಕಾರ್ಯಕ್ರಮವನ್ನ ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಈ ಪಾದಯಾತ್ರೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸುಮಾರು 2 ತಿಂಗಳುಗಳ ಹಿಂದೆನೆ ಘೋಷಣೆಯನ್ನ ಮಾಡಿದ್ದು. ನಾವು ಘೋಷಣೆ ಮಾಡಿದ ಮೇಲೆ ಈ ಕಾರ್ಯಕ್ರಮ ನಡೀಬಾರದು ಅಂತೇಳಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಈ ಪಾದಯಾತ್ರೆಯನ್ನ ಹತ್ತಿಕ್ಕಲಿಕ್ಕೆ, ತಡೆಗಟ್ಟಲಿಕ್ಕೆ ಬಹಳ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಎರಡು ಕಾರಣಗಳಿಗೋಸ್ಕರ. ಒಂದು, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾಗಿದ್ದಾವೆ. ಈ 2.5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಪೆಂಡಿಂಗ್ ಇರ್ತಕ್ಕಂಥ ಈ ಯೋಜನೆಯನ್ನ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನು ತಕೊಂಡು ಪ್ರಾರಂಭ ಮಾಡದೇ ಇರತಕ್ಕಂಥದ್ದು 2.5 ವರ್ಷಗಳ ಕಾಲ ವಿಳಂಬ ಮಾಡಿ ಈ ರಾಜ್ಯದ ಜನರಿಗೆ ವಿಳಂಬ ದ್ರೋಹವನ್ನ ಮಾಡಿದ್ದಾರೆ. ಇನ್ನೊಂದು, ಕೇಂದ್ರ ಸರ್ಕಾರ ಅವರ ಪಕ್ಷದ ಶಕ್ತಿಯನ್ನ ತಮಿಳುನಾಡಿನಲ್ಲಿ ವಿಸ್ತಾರ ಮಾಡಿಕೊಳ್ಳಲಿಕ್ಕೋಸ್ಕರ, ಅವರು ನೆಲೆಯನ್ನ ಕಂಡುಕೊಳ್ಳೋಕ್ಕೋಸ್ಕರ ಈ ಯೋಜನೆಗೆ ಕೇಂದ್ರ ಸರ್ಕಾರ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಕೊಡ್ತಾ ಇಲ್ಲ. ಈ 2 ದೋಷಗಳನ್ನ ಮುಚ್ಕೊಳ್ಳಿಕ್ಕೋಸ್ಕರ ಹೇಗಾದರೂ ಮಾಡಿ ಈ ಮೇಕೆದಾಟು ಯೋಜನೆಗೋಸ್ಕರ ನಡೀತಕ್ಕ ನಡಿಗೆ ಇದು ಆಗಬಾರದು ಅಂತಕ್ಕಂತ ಹೇಳಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಳ್ಳು ಮಾಹಿತಿಯನ್ನ, ತಪ್ಪು ಮಾಹಿತಿಯನ್ನ ಈ ರಾಜ್ಯದ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಕಾರಜೋಳ ಅವರು ಪ್ರತಿನಿತ್ಯ ಪತ್ರಿಕೆಗಳಿಗೆ ಹೇಳಿಕೆ ಕೊಡೋದ್ರ ಮೂಲಕ, ಜಾಹೀರಾತುಗಳನ್ನು ಕೊಡೋದ್ರ ಮೂಲಕ ತಪ್ಪು ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಏನೂ ಮಾಡಲಿಲ್ಲ, ಮೇಕೆದಾಟು ಯೋಜನೆ ವಿಳಂಬ ಆಗೋಯಿತು,
ಅಂತೇಳಿ ದೊಡ್ಡದಾಗಿ ಇದು ನಮಗೆ ಅಂತಿಮ ತೀರ್ಪು ಬಂದದ್ದು ಸುಪ್ರೀಂ ಕೋರ್ಟ್ನಿಂದ 16/2/2018 ಅಲ್ಲಿವರೆಗೂ ವ್ಯಾಜ್ಯ ಇರ್ತದೆ. ನಮಗೂ ತಮಿಳುನಾಡಿಗೆ, ಕೇರಳಕ್ಕೆ, ಪಾಂಡಿಚೇರಿಗೆ. ಈಗ ಇವರು ಹೇಳ್ತಾರಲ್ಲ, ಕೋರ್ಟ್ನಲ್ಲಿ ಪಿಟಿಷನ್ ಇದೆ ಸುಪ್ರೀಂ ಕೋರ್ಟ್ ಮುಂದೆ, ಅದಕ್ಕೋಸ್ಕರ ನಾವೇನು ಮಾಡಿಲ್ಲ. ನಾನು ಕೇಳ್ತೀನಿ ಮಿಸ್ಟರ್ ಕಾರಜೋಳ್, ನಮ್ಮ ಕಾಲದಲ್ಲೂ ಕೂಡ ಕೋರ್ಟ್ನಲ್ಲಿ ಇತ್ತು, ಸುಪ್ರೀಂ ಕೋರ್ಟ್ ಮುಂದೆ ಇತ್ತು. ನಾವು DPR ತಯಾರು ಮಾಡೋದು ಈ ಪ್ರಾಜೆಕ್ಟ್ ಆಗ್ಬೇಕು ಅಂತೇಳಿ. ಬೆಂಗಳೂರು ನಗರದ ಜನರಿಗೆ ಕುಡಿಯೋ ನೀರು ಸಿಗ್ಬೇಕು, ಸುತ್ತಮುತ್ತಲ ಪ್ರದೇಶದವರಿಗೆ ಕುಡಿಯೋ ನೀರು ಸಿಗ್ಬೇಕು, ವಿದ್ಯುತ್ ಅನ್ನು ತಯಾರು ಮಾಡಬೇಕು. ಇದು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಇದರಿಂದ ಕರ್ನಾಟಕ ಮತ್ತು ತಮಿಳುನಾಡಿಗೆ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ತಮಿಳುನಾಡಿಗೂ ಅನ್ಯಾಯ ಆಗಲ್ಲ, ಬೇರೆ ಯಾವ ರಾಜ್ಯಗಳಿಗೂ ಕೂಡ ಅನ್ಯಾಯ ಆಗಲ್ಲ. ಆದರೆ ತಮಿಳುನಾಡಿನವರು ರಾಜಕೀಯ ಕಾರಣಕ್ಕೋಸ್ಕರ ಕಾಲ್ ಕೆರ್ಕೊಂಡು ಖ್ಯಾತೆ ಮಾಡ್ತಾರೆ. ಅವರು ನಾವು ಯಾವಾಗ DPR ತಯಾರು ಮಾಡಿದೋ ಒಂದು ಅರ್ಜಿ ಹಾಕಿದ್ರು ಸುಪ್ರೀಂ ಕೋರ್ಟ್ ಮುಂದೆ. ಇಟ್ ಇಸ್ ಸ್ಟಿಲ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅವರ ಆರ್ಗ್ಯುಮೆಂಟ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ಬಗ್ಗೆ ಗೃಹ ಸಚಿವರು ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾದಯಾತ್ರೆ ಹೆಸರಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ, ಕೊರೋನಾ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ಕ್ರಮಕ್ಕೆ ಈಗ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಲೋಚನೆ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ನ ಪಾದಯಾತ್ರೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ರೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತೆ, ಜನರ ಜೀವನದ ಮೇಲೆ ಇವರು ಚಲ್ಲಾಟ ಆಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆಯಲ್ಲಿ ಆರಗ ಜ್ಞಾನೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಹಂಸ ಮಾತುಕತೆ ನಡೆಸಿದ್ದಾರೆ. ನೋಡ. ಕರ್ಫ್ಯೂ ಇದ್ರೂ ಕೂಡ ಇವತ್ತು ಕಾಂಗ್ರೆಸ್ನಿಂದ ಮೇಕೆದಾಟು ಪಾದಯಾತ್ರೆ ಆರಂಭವಾಗಿದೆ. ಹಾಗಾದ್ರೆ ಇದ್ರ ಬಗ್ಗೆ ಗೃಹ ಸಚಿವರಾದ ಆರಗ ಜ್ಞಾನೇಂದ್ರ ಅವರು ಏನು ಹೇಳ್ತಾರೆ ಕೇಳೋಣ. ಸರ್ ಹೇಳಿ, ಈಗಾಗಲೇ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದೀರಾ, ಈಗಾಗಲೇ 2ನೇ ದಿನ ಆಗಿದೆ. ಸೊ ಆದ್ರೂ ಕೂಡ ಕಾಂಗ್ರೆಸ್ ಅವರು ಹಠ ಬಿಡದೆ ಒಂದು ಪಾದಯಾತ್ರೆನ ಆರಂಭ ಮಾಡಿದ್ದಾರೆ. ನೋಡಿಮ್ಮ, ಅವ್ರದೊಂದು ಸರ್ಕಾರ ನಡೆಸಿದಂಥ ಪಕ್ಷ. ಸ್ವಾತಂತ್ರ್ಯ ಬಂದ 75 ವರ್ಷದಲ್ಲಿ 65 ವರ್ಷ ಅವರೇ ದೇಶದ ರಾಜ್ಯ ನಡೆಸಿದವರು. ಇವೆಲ್ಲ ನೀರಾವರಿ ಯೋಜನೆಗಳು ಇವು ಅವ್ರು ಮಾಡಬೇಕಾದಂಥದ್ದು ಜವಾಬ್ದಾರಿ ಇತ್ತು, ಹೊಣೆಗಾರಿಕೆ ಇತ್ತು. ಅಧಿಕಾರದಲ್ಲಿದ್ದಾಗ ಇವರಿಗೆ ಏನು ಅನ್ಸೋದಿಲ್ಲ. ಇವತ್ತು ಮಾಡಬೇಕಾಗಿದ್ದು ಪಾದಯಾತ್ರೆ ಅಲ್ಲ. ಕಾಂಗ್ರೆಸ್ನವರು ಅವರು ಮಂಡಿಯೂರಿ ಆ ನದಿ ದಡದಲ್ಲಿ, ಕಾವೇರಿ ನದಿ ದಡದಲ್ಲಿ ಕೂತ್ಕೊಂಡು ತಮ್ಮ ಕಿವಿನ ತಮ್ಮ 2 ಕೈಯಿಂದ ಹಿಡ್ಕೊಂಡು ಜನರ ಕ್ಷಮೆ ಕೇಳಬೇಕು. ದಮ್ಮಯ್ಯ, ನೀವು 5 ವರ್ಷ ನಮ್ಗೆ ಓಟ್ ಕೊಟ್ಟಿದ್ರಿ, ಅಧಿಕಾರ ಕೊಟ್ಟಿದ್ರಿ, ಆವಾಗ ಮೇಕೆದಾಟು ಮರೆತು ಬಿಟ್ವಿ ನಾವು. ಈಗ ವಿರೋಧ ಪಕ್ಷದಲ್ಲಿದ್ದಾಗ, ಇನ್ನು 1.5 ವರ್ಷ ಇದ್ದಾಗ ಚುನಾವಣೆ ನಮ್ಮ ನೆನಪಾಗ್ಬಿಟ್ಟಿದೆ, ಕ್ಷಮಿಸಿ ಅಂತೇಳಿ ಹೇಳಿ ಜನರ ಕ್ಷಮೆ ಕೇಳಬೇಕಾದಂಥ ಒಂದು ಸಂದರ್ಭ ಅದು. ಚುನಾವಣೆಗೋಸ್ಕರ ಈ ರೀತಿ ಮೇಕೆದಾಟನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ರಾಜಕಾರಣ ಮಾಡ್ತಿದೆ. ಬೇರೆ ಏನಿದೆ ಇದರಲ್ಲಿ? ಅವರಿಗೆ ಯಾರೋ ಅಧಿಕಾರದಲ್ಲಿ ಇಲ್ದಿದ್ದವರು ಒಂದು ಪಾದಯಾತ್ರೆ ಮಾಡಿದ್ರೆ ನಾವು ಒಪ್ಪೋದು. ಅಧಿಕಾರದಲ್ಲಿ 5 ವರ್ಷ ಇದ್ದಂಥವ್ರು, ಅದ್ರ ಹಿಂದೆ ಸ್ವಾತಂತ್ರ್ಯ ಬಂದಲಾಗಾಯ್ತು, ಇಲ್ಲಿ ಆಡಳಿತ ಮಾಡಿದವರಿಗೆ ಇದನ್ನು ತಪ್ಪಿಸ್ಬೇಕು ಅನ್ನುವಂಥ ಜವಾಬ್ದಾರಿ ಇಲ್ವ? ಹಂಗಾದ್ರೆ ಬೇರೆ ಏನು ಉದ್ದೇಶ ಏನಿದೆ ಹೇಳಿ? ಆದ್ದರಿಂದ ನಾನು ಹೇಳೋದು, ಈಗ ಕಾಯ್ದೆ ಕಾನೂನುಗಳು ಎಲ್ರಿಗೂ ಒಂದೇ. ಬೆಂಗಳೂರಿನಲ್ಲಿರುವಂಥ ರಿಕ್ಷಾ ಬಿಡೋ ಡ್ರೈವರಿಗೂ ಒಂದೇ, ಸೊಪ್ಪು ಮಾರಾಟ ಮಾಡಿ ಜೀವನ ಕಟ್ಕೊಂಡಿರ್ತಕ್ಕಂಥ ಆ ಬಡವನಿಗೂ ಒಂದೇ ಕಾನೂನು, ಅವರಿಗೂ ಒಂದೇ ಕಾನೂನು. ಹಾಗಾಗಿ ಕೋವಿಡ್-19ನ ಉಲ್ಲಂಘನೆ ಮಾಡಿದ್ರೆ ಏನು ಕಾಯ್ದೆ ಕಾನೂನುಗಳು ಅಪ್ಲೈ ಆಗುತ್ತೆ
ಅದಾಗ್ತದೆ. ಸರ್, ಈಗಾಗಲೇ ಅಲ್ಲಿ ಸುಮಾರು ಜನ ಸೇರ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು ನಾವು ಕೋವಿಡ್ ನಿಯಮವನ್ನ ಪಾಲಿಸ್ತೀವಿ, ಉಲ್ಲಂಘನೆ ಮಾಡೋದಿಲ್ಲ ಅಂತ. ಆದ್ರೆ ಅಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ. ಸೊ ಇದ್ರ ಬಗ್ಗೆ ಏನಾದ್ರು ನೀವು ಆಕ್ಷನ್ ತಗೊಳ್ಳೋಂಥದ್ದು? ರೂಲ್ಸ್ ಬ್ರೇಕ್ ಆಗಿದ್ರೆ ಏನು ಆ್ಯಕ್ಷನ್ನು ಅದನ್ನು ಜಿಲ್ಲಾಡಳಿತ ಅಲ್ಲಿ ತಗೊಳುತ್ತೆ, ಆ ಸೂಚನೆ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ SP ಅವರು ಹೇಳಿದ್ರು ಕೂಡ ಅವರು ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಿಲ್ಲ, ಅವರು ಮೌನವನ್ನು ವಹಿಸಿದ್ದಾರೆ. ಸೊ ಯಾಕೆ ಮೌನ ಏನೂ ಇಲ್ಲಮ್ಮ. ಈಗ ಒಂದೊಂದು ಸರಿ ಫಿಸಿಕಲಿ ತಡೆಯೋದು ಒಂದು, ಇನ್ನೊಂದು ಅವ್ರಿಗೆ ಗೊತ್ತಿದೆ ಏನು ಕಾಯ್ದೆ ಕ್ರಮ. ಈಗ ಕೋವಿಡ್-19 ಉಲ್ಲಂಘನೆ ಆದರೆ ಏನು ಮಾಡಬೇಕು ಅನ್ನುವಂಥದ್ದು ದೊಡ್ಡ ಕಾಯ್ದೆಯೇ ಇದೆ. ಆ ಕಾಯ್ದೆ ಪ್ರಕಾರ ಕಾನೂನಾತ್ಮಕ ಕ್ರಮ ಆಗುತ್ತೆ. ಈಗಾಗಲೇ ಪಾದಯಾತ್ರೆ ಆರಂಭವಾಗಿದೆ. ಸೊ ನೀವೇನಾದರೂ ಅವ್ರಿಗೆ ಹೇಳ್ತೀರಾ ಇದನ್ನ ಸ್ಟಾಪ್ ಮಾಡಿ ಅಂತ ಏನಾದರೂ? ಸರ್, ನಾ ಸ್ಟಾಪ್ ಮಾಡಿದ ಕೂಡಲೇ ಮಾಡೋದು, ಹೋಗಿ ಅಂದರೆ ಹೋಗೋದು, ಅದು ಮಾಡ್ತಾರೆ ಅಂತ ನನಗೇನು ನಂಬಿಕೆ ಇಲ್ಲ. ಅವರು ಜನರ ಎದುರುಗಡೆ ಒಂದು ರಾಜಕಾರಣದ ಆಟ ಆಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಜನರ ಬದುಕಿನ ಜೀವದ ಮೇಲೆ ಚೆಲ್ಲಾಟದ ಈ ರಾಜಕಾರಣ ಆಗ್ತಾ ಇದೆ. ಜನಸಾಮಾನ್ಯರು ನೋಡ್ತಾರೆ. ಇದರಿಂದ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗ್ತದೆ. ಸರ್, ಈಗಾಗಲೇ ಮೇಕೆದಾಟು ಯೋಜನೆ ಬಗ್ಗೆ ಆಡಳಿತ ಪಕ್ಷ ಅಂದ್ರೆ ಸರ್ಕಾರ, ಬಿಜೆಪಿ ಸರ್ಕಾರದ ಮೇಲೇನೆ ಒಂದು ಕಾಂಗ್ರೆಸ್ ಆರೋಪಗಳನ್ನ ಮಾಡ್ತಿರುವಂಥದ್ದು. ಸೊ ಇದಕ್ಕೆ ಮೇಡಮ್, ಈಗ ಅವ್ರ ಆರೋಪ ನಮ್ಮ ಮೇಲಲ್ಲ, ಅವ್ರ ಆರೋಪ ಅವ್ರ ಮೇಲೆ ಮಾಡ್ಕೊಳ್ಬೇಕು. 5 ವರ್ಷ ಇದ್ದಾಗ 5 ವರ್ಷ DPR ಮಾಡಲಿಕ್ಕೆ 5 ವರ್ಷ ತಗೊಂಡ್ರು. ಆವಾಗ ಕೋರ್ಟ್ನಲ್ಲಿ ಯಾವುದೂ ಇರಲಿ, ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅದು. ಹಾಗಾಗಿ ಬೀದಿ ಮೇಲಲ್ಲ ಅದ್ರ ಹೋರಾಟ, ಕೋರ್ಟ್ನಲ್ಲಿ ಟ್ರಿಬ್ಯುನಲ್ನೆಲ್ಲ ಹೋರಾಟ ಮಾಡಬೇಕು. ನಾವು ಕೂಡ ನಮ್ಮ ಕೇಂದ್ರ ಸರ್ಕಾರ ಜೊತೆ ಮಾತಾಡಿದ್ದೀವಿ, ಅದಕ್ಕೆ ಕಮಿಟಿ ಮಾಡಿದ್ದೀವಿ. ಅದನ್ನ ಮುಂದುವರಿಸಲಿಕ್ಕೆ ಏನು ಮಾಡಬೇಕು ನಾವು ಮಾಡಿದ್ದೀವಿ. ದಾಖಲೆ ಸಹಿತ ನಮ್ಮ ನೀರಾವರಿ ಸಚಿವರು ವಿವರಿಸಿದ್ದಾರೆ. ಸುಮ್ಮನೆ ರಾಜಕಾರಣದ ಹೇಳಿಕೆ ಅಲ್ಲ ಅದು. ಇನ್ ಫೈನಲ್ ಆಗಿ ಸರ್, ಈಗ ಪಾದಯಾತ್ರೆಯಲ್ಲಿ ಹಲವಾರು ಜನ ಭಾಗಿಯಾಗ್ತಿದ್ದಾರೆ, ಮುಖಂಡರು ಎಲ್ಲರೂ ಕೂಡ. ಸೊ ಅವರಿಗೆ RT-PCR ಟೆಸ್ಟ್ ಅನ್ನ ಮಾಡಿಸುವಂಥದ್ದು ಆ ರೀತಿ ಏನಾದರೂ ಮಾಡ್ತೀವಿ? ನಾವೇನು ಮಾಡಲಿಲ್ಲ, ಅದಕ್ಕೆ ವ್ಯವಸ್ಥೆ ಅಲ್ಲಿ ಆಗಲಿಲ್ಲ, ಅದಕ್ಕೆ ಅವಕಾಶನೂ ಅಲ್ಲಿಲ್ಲ. ಹಾಗಾಗಿ ಅವರು ಇವತ್ತು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ, ಹೆಣ್ಮಕ್ಳನ್ನ ಕರ್ಕೊಂಡು ಬಂದಿದ್ದಾರೆ, ಮಠದ ಸ್ವಾಮೀಜಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅಂದರೆ ಅವ್ರನ್ನೆಲ್ಲ ಗುರಾಣಿಯಾಗಿ ಅವರು ಉಪಯೋಗಿಸೋಣ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ನಾವು ಹಾಗಾಗಿ ಜಿಲ್ಲಾಡಳಿತಕ್ಕೆ ಹೇಳಿದ್ದೇವೆ, ಏನು ಕಾಯ್ದೆ ಕಾನೂನು ಕ್ರಮ ತಗೊಳ್ಬೇಕು ತಗೊಳ್ಳಿ ಅಂತೇಳಿ ಹೇಳಿದ್ದೇವೆ. ಇದಿಷ್ಟು ಗೃಹ ಸಚಿವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ನೆಟ್ವರ್ಕ್. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ